ಪ್ರಾಣಿ, ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಸಹ ದೋಷ ಪರಿಹಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದರಿಂದ ನಮ್ಮ ಜಾತಕದಲ್ಲಿನ ಗ್ರಹಗಳ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಇದರೊಂದಿಗೆ ದೇವರ ಕೃಪೆಗೂ ನಾವು ಪಾತ್ರರಾಗಬಹುದಾಗಿದೆ. ಹಾಗಾಗಿ ಯಾವ ಪ್ರಾಣಿ ಪಕ್ಷಿಗಳಿಗೆ ಯಾವ ಆಹಾರವನ್ನು ನೀಡಿದರೆ ಯಾವ ಗ್ರಹದ ದೋಷದಿಂದ ಪರಿಹಾರ ಹೊಂದಬಹುದು ಎಂದು ತಿಳಿಯುವ. ಇರುವೆ, ಗುಬ್ಬಚ್ಚಿ, ಅಳಿಲು, ಪಾರಿವಾಳ, ಗಿಳಿ, ಕಾಗೆ ಇತರೆ ಪಕ್ಷಿಗಳು, ಹಸು, ನಾಯಿ, ಮೀನುಗಳು ಇತರ ಪ್ರಾಣಿ ಪಕ್ಷಿಗಳಿಗೆ ನಿಯಮಿತವಾಗಿ ಆಹಾರ ಮತ್ತು ನೀರು ನೀಡುವುದರಿಂದ ನಮಗೆ ಮಾನಸಿಕ ಶಾಂತಿ, ಉತ್ತಮ ಆರೋಗ್ಯ ಮತ್ತು ಪ್ರಗತಿಯನ್ನು ಪಡೆಯಬಹುದು. ನಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ ಪ್ರಾಣಿಗಳಿಗೆ ಆಹಾರ ನೀಡುವುದು ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದೆ. ಜೊತೆಗೆ ನಮ್ಮ ಮನೆಯಲ್ಲಿ ಹಣದ ಕೊರತೆಯಿದ್ದರೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಮಗೆ ಶುಭವಾಗಲಿದೆ. ಸೂರ್ಯನ ದೋಷದಿಂದ ಮುಕ್ತಿ ಪಡೆಯಲು. ಸೂರ್ಯ ದೋಷದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ಗೋಧಿ, ತುಪ್ಪ ಅಥವಾ ಬೇಯಿಸಿದ ಆಹಾರವನ್ನು ನೀಡುವುದು ಅತ್ಯುತ್ತಮ ಪರಿಹಾರವಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಪಿತೃದೋಷಗಳನ್ನು ಸಹ ನಿವಾರಣೆಗೊಳಿಸಬಹುದು. ಹೀಗೆ ಮಾಡುವುದರಿಂದ ಸೂರ್ಯ ದೇವರ ವಿಶೇಷ ಕೃಪೆಗೆ ನಾವು ಪಾತ್ರರಾಗಬಹುದು. ಚಂದ್ರನ ದೋಷದಿಂದ ಮುಕ್ತಿ ಪಡೆಯಲು ಅವಶ್ಯಕತೆ ಇರುವವರಿಗೆ ಅಕ್ಕಿ, ಹಾಲು, ಕುಡಿಯುವ ನೀರನ್ನು ನೀಡುವುದರಿಂದ ಚಂದ್ರ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಮಾನಸಿಕ ಒತ್ತಡಗಳನ್ನು ದೂರ ಮಾಡಬಹುದಾಗಿದೆ. ಜೊತೆಗೆ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಮತ್ತು ಚಂದ್ರ ದೇವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಮಂಗಳನ ದೋಷ ನಿವಾರಣೆಗಾಗಿ. ಮಂಗಳನ ದೋಷದಿಂದ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕೆಂಪು ಹಸುವಿಗೆ ಬೆಲ್ಲವನ್ನು ನೀಡುವುದು ಉತ್ತಮ ಪರಿಹಾರವಾಗಿದೆ. ಹೀಗೆ ಮಾಡುವುದರಿಂದ ಮಂಗಳ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಸಹೋದರ, ಸ್ನೇಹಿತರ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿದೆ. ಬುಧನ ದೋಷದಿಂದ ಮುಕ್ತಿ ಪಡೆಯಲು ಹೆಸರುಬೇಳೆ ಮತ್ತು ಹಸಿರು ಹುಲ್ಲಿನ ಸಹಾಯದಿಂದ ಬುಧ ಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗುವುದರೊಂದಿಗೆ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ಪಡೆಯಬಹುದಾಗಿದೆ. ಗುರು ದೋಷ ನಿವಾರಣೆಗಾಗಿ. ಕಡಲೆಬೇಳೆ ಅಥವಾ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಾವು ಗುರುವಿನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಹೀಗೆ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಶಿಕ್ಷಣ ಮತ್ತು ಮಕ್ಕಳಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಶುಕ್ರನ ದೋಷದಿಂದ ಮುಕ್ತಿ ಪಡೆಯಲು. ಪ್ರಾಣಿ ಮತ್ತು ಪಕ್ಷಿಗಳಿಗೆ ಜೋಳವನ್ನು ತಿನ್ನಲು ನೀಡುವುದರಿಂದ ಶುಕ್ರ ಗ್ರಹದ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ನೀವು ಸೌಂದರ್ಯ, ಐಷಾರಾಮಿ ಜೀವನ, ಸಂತೋಷ, ಸಮೃದ್ಧಿಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು. ಶನಿ ದೋಷ ನಿವಾರಣೆಗಾಗಿ. ಕಪ್ಪು ಉದ್ದಿನಬೇಳೆ ಅಥವಾ ಸಾಸಿವೆ ಎಣ್ಣೆಯನ್ನು ಆಹಾರದಲ್ಲಿ ಮಿಶ್ರಣ ಮಾಡಿ ನಾಯಿಗಳಿಗೆ ನೀಡುವುದರಿಂದ ಶನಿ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿನ ಎಲ್ಲಾ ಅಡೆತಡೆಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತದೆ. ರಾಹುವಿನ ದೋಷವನ್ನು ನಿವಾರಿಸಲು. ನಿಮ್ಮ ಜಾತಕದಲ್ಲಿ ರಾಹು ದೋಷವಿದ್ದರೆ ಪಕ್ಷಿಗಳಿಗೆ ರಾಗಿ ನೀಡುವುದು ಅಥವಾ ನಾಯಿಗಳನ್ನು ಸಂರಕ್ಷಿಸುವುದರಿಂದ ನೀವು ರಾಹು ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಕಾಗೆ ಮತ್ತು ನಾಯಿಗಳಿಗೆ ಹುಲ್ಲು ನೀಡುವುದರಿಂದ ಶನಿ ಮತ್ತು ರಾಹು ಗ್ರಹಗಳನ್ನು ಸಂತೋಷಪಡಿಸಬಹುದಾಗಿದೆ. ಕೇತು ದೋಷ ನಿವಾರಣೆಗಾಗಿ. 7 ರೀತಿಯ ಧಾನ್ಯಗಳ ಹಿಟ್ಟಿನಿಂದ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ನೀಡುವುದರಿಂದ ಕೇತು ದೋಷವನ್ನು ನಿವಾರಿಸಬಹುದಾಗಿದೆ. ಹೀಗೆ ಮಾಡುವುದರಿಂದ ಕೇತುವಿನ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರುವುದು ಮತ್ತು ನಿಮ್ಮ ಮೇಲಿನ ಅಶುಭ ಪರಿಣಾಮಗಳನ್ನು ದೂರ ಮಾಡಬಹುದಾಗಿದೆ. ಹೀಗೆ ಮಾಡುವುದರಿಂದ ನೀವು ಹಳೆಯ ಆಸ್ತಿಯನ್ನು ಮರಳಿ ಪಡೆಯುವ ಮತ್ತು ಹಣ ಗಳಿಸುವ ಸಾಧ್ಯತೆಗಳಿವೆ. ನಿಮ್ಮ ಜಾತಕದಲ್ಲಿ ಗ್ರಹ ದೋಷವಿದ್ದರೆ ಹಿಟ್ಟಿನ ಉಂಡೆಯನ್ನು ಮಾಡಿ ಮೀನುಗಳಿಗೆ ಆಹಾರವನ್ನು ನೀಡಿ. ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಮೀನುಗಳಿಗೆ ಆಹಾರವನ್ನು ನೀಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಪಕ್ಷಿಗಳಿಗೆ ಆಹಾರ ನೀಡುವುದು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನು ನೀಡುತ್ತದೆ.
ವಿಶೇಷವಾಗಿ ವ್ಯಾಪಾರಿಗಳು ಪ್ರತಿದಿನ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು. ಜ್ಯೋತಿಷ್ಯದ ಪ್ರಕಾರ ಹಸು, ಪಕ್ಷಿ, ನಾಯಿ, ಇರುವೆ ಮತ್ತು ಮೀನು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು. ನೀವು ನಿಯಮಿತವಾಗಿ ನಾಯಿಗೆ ರೊಟ್ಟಿ ನೀಡಿದರೆ ನಿಮ್ಮ ಶತ್ರುಗಳ ವಿರುದ್ಧ ಜಯಗಳಿಸುವಿರಿ. ಜೊತೆಗೆ ನೀವು 7 ಶನಿವಾರಗಳವರೆಗೆ ಕೋತಿಗಳಿಗೆ ಬಾಳೆಹಣ್ಣು ತಿನ್ನಿಸಿದರೆ ನಿಮ್ಮ ಎಲ್ಲಾ ದೋಷಗಳು ದೂರವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ನೀವು ಸಾಲದಿಂದ ತುಂಬಾ ತೊಂದರೆಗೀಡಾಗಿದ್ದರೆ ಇರುವೆಗಳಿಗೆ ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ತಿನ್ನಿಸಿ. ಇದು ನೀವು ಸಾಲದಿಂದ ಮುಕ್ತಿ ಪಡೆಯುವಂತೆ ಮಾಡುತ್ತದೆ.